ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲೆವರ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ನ ಡಿರೈವೇಷನ್, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಲಾಂಗ್ ಆಕ್ಸಿಯಲ್ ಲೈನ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ. ನಮಗೆ ಗೊತ್ತಿದೆ, ಫಸ್ಟಿಗೆ ಡಿರೈವೇಷನಲ್ಲಿ ನಾವು ಕನ್ಸಿಡರೇಷನ್ನ ಬರ್ಕೋತೀವಿ. ಕ್ವಶನಲ್ಲಿ ಏನಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಲಾಂಗ್ ಆಕ್ಸಿಯಲ್ ಲೈನ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ನಿಂದ ಒಂದು ಪಾಯಿಂಟ್ ಅಂದರೆ ಆಕ್ಸಿಯಲ್ ಲೈನ್ನಲ್ಲಿ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾನ ಕಂಡುಹಿಡಿಬೇಕು, ಡಿರೈವ್ ಮಾಡಬೇಕು ಅಲ್ವಾ. ಕನ್ಸಿಡರೇಷನ್ ಎಲ್ಲಿ ಬಿಡ್ತೀವಿ, ಫಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ನ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲಿಂದ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಬೇಕಲ್ವಾ. ಹಾಗೆ ಆ ಪಾಯಿಂಟ್ನ ಕೂಡ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಆಲ್ಸೋ and a point P at an axial line at distance of r from center of a dipole. Center of a dipole as shown in figure ಅಥವಾ ಜಸ್ಟ್ ಆ್ಯಸ್ ಶೋನ್ ಇನ್ ಅಂತ ಬರಿಬೋದು. ಇಷ್ಟು ಕನ್ಸಿಡರೇಷನ್ ಬರ್ಕೋಬೇಕು. ಫಸ್ಟ್ ಒಂದು ಡೈಪೋಲ್ನ ಕನ್ಸಿಡರ್ ಮಾಡ್ತೀವಿ, ಆಮೇಲೆ ಆಕ್ಸಿಯಲ್ ಲೈನಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀವಿ, ಪಾಯಿಂಟ್ ಪಿ ಅಂತ. ಡೈಪೋಲ್ನ ಸೆಂಟರಿಂದ ಆ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ, ಆರ್ ಡಿಸ್ಟೆನ್ಸ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಡಯಾಗ್ರಾಮ್ ಬಿಡಿಸ್ಬೇಕು ನಾವು. ಏನು ಮಾಡಿದ್ವಿ, ಫಸ್ಟ್ ಕನ್ಸಿಡರ್ ಆ್ಯಂಡ್ ಡೈಪೋಲ್. ಡೈಪೋಲ್ ಅಂದ್ರೇನು, ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಅಲ್ವಾ. ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಜನರಲ್ ಆಗಿ ಡಿಸ್ಟೆನ್ಸ್ ಏನಂತ ತಗೊತೀವಿ, ಡೈಪೋಲ್ನ ಒಂದು ಲೆಂತ್ 2a ಅಂತ ತಗೊತೀವಿ, ಕರೆಕ್ಟ್. ಆಮೇಲೆ ನಾವೇನು ಹೇಳಿದ್ದೀವಿ, ಆಕ್ಸಿಯಲ್ ಲೈನ್ ಅಂದರೆ ಲೈನ್ ದಟ್ ಪಾಸಸ್ ಥ್ರೂ ಬೋತ್ ದ ಚಾರ್ಜಸ್ ನಾವೇನಂತ ಕರಿತೀವಿ, ಆಕ್ಸಿಯಲ್ ಲೈನ್ ಅಂತ ಕರಿತೀವಲ್ವ. ಆಕ್ಸಿಯಲ್ ಲೈನಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀವಿ ಪಿ ಅಂತ. ಏನು ಹೇಳಿದ್ವಿ, ಆ ಪಾಯಿಂಟ್ ಪಿ ಅಟ್ ಆನ್ ಆಕ್ಸಿಯಲ್ ಲೈನ್ ಅಟ್ ಡಿಸ್ಟೆನ್ಸ್ ಆರ್ ಫ್ರಮ್ ಸೆಂಟರ್ ಆಫ್ ಅ ಡೈಪೋಲ್. ಡೈಪೋಲ್ನ ಸೆಂಟರಿಂದ ಈ ಪಾಯಿಂಟ್ ಪಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಆರ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ 2a ಇದೆ ಅಂದರೆ ಸೆಂಟರಿಂದ ಈ ಕಡೆ ಎ ಇರುತ್ತೆ, ನೆಕ್ಸ್ಟ್ ಈ ಕಡೆ ಎ ಇರುತ್ತೆ. ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಏನು, ಈ ಪ್ಲಸ್ ಕ್ಯೂ ಇಂದ ಪಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಆರ್ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, ಆರ್ ಮೈನಸ್ ಎ ಅಲ್ವಾ. ಹಾಗಾಗಿ ಪ್ಲಸ್ ಕ್ಯೂ ಇಂದ ಪಿಗೆ ಆರ್ ಮೈನಸ್ ಎ ಡಿಸ್ಟೆನ್ಸ್ ಇರುತ್ತೆ. ಅದೇ ರೀತಿಯಾಗಿ ಮೈನಸ್ ಕ್ಯೂ ಇಂದ ಪಿಗೆ ಆರ್, ಇಲ್ಲಿಂದ ಇಲ್ಲಿ ತನಕ ಆರ್ ಇದೆ, ಪ್ಲಸ್ ಎ ಈ ಒಂದು ಡಿಸ್ಟೆನ್ಸ್ ತೊಗೊತೀವಿ. ಪ್ಲಸ್ ಎ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಆರ್ ಪ್ಲಸ್ ಎ ಡಿಸ್ಟೆನ್ಸ್ ಇರುತ್ತೆ. ಮೈನಸ್ ಕ್ಯೂ ಇಂದ ಪಿಗೆ ಅಲ್ವಾ. ಇಷ್ಟು ನಮ್ಮ ಒಂದು ರೆಪ್ರೆಸೆಂಟೇಷನ್. ಈಗ ಏನು ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ನಾವು ಒಂದು ಡಿರೈವ್ ಮಾಡಿದ್ದೀವಿ ಇದಕ್ಕಿಂತ ಮುಂಚೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಂದರೆ ಒಂದು ಪಾಯಿಂಟಲ್ಲಿ ಒಂದು ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋ ಫಾರ್ಮುಲೇನು 1/4πε0 Q/r². ಆರ್ ಅಂದರೆ ಆ ಪಾಯಿಂಟ್ ಮತ್ತು ಆ ಚಾರ್ಜಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ. ಈಗ ನಾವು ಈ ಮೈನಸ್ ಕ್ಯೂ ಇಂದ ಪಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಬರ್ಕೊತೀವಿ. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಅಟ್ ಪಾಯಿಂಟ್ ಪಿ, ಅದನ್ನ ಇ ಮೈನಸ್ ಅಂತ ಬರ್ಕೊತೀನಿ. ದಟ್ ಈಸ್ ಈಕ್ವಲ್ ಟು 1/4πε0 ಕ್ಯೂ. ಬರೀ ನಾವು ಮ್ಯಾಗ್ನಿಟ್ಯೂಡ್ನ ಕನ್ಸಿಡರ್ ಮಾಡ್ತೀವಿ, ಸೈನ್ನ ಕನ್ಸಿಡರ್ ಮಾಡಬಾರ್ದು. Q/r² ಅಂದರೆ ಡಿಸ್ಟೆನ್ಸ್ ಅಲ್ವಾ. ಡಿಸ್ಟೆನ್ಸ್ ಎಷ್ಟಿದೆ, ಜನರಲ್ ಈಕ್ವೇಷನಲ್ಲಿ r², ಬಟ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ನೆಗೆಟಿವ್ ಚಾರ್ಜಿಂದ ಪಿಗೆ ಆರ್ ಪ್ಲಸ್ ಎ ಡಿಸ್ಟೆನ್ಸ್ ಇದೆ, ಹಾಗಾಗಿ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್
electric field due to positive charge at point P. ಏನು ಮಾಡ್ತೀವಿ, E plus is equal to 1 by 4 pi epsilon naught Q divided by R minus A whole square. R minus A ಯಾಕೆ ಬಂತು? ಡಿಸ್ಟೆನ್ಸ್ ಆಫ್ ಪ್ಲಸ್ ಕ್ಯೂ ಟು ಪಿ ಈಸ್ ಪ್ಲಸ್ ಕ್ಯೂ ಚಾರ್ಜಿಂದ ಪಿಗೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಮೈನಸ್ ಎ ಇದೆ. ಡಿಸ್ಟೆನ್ಸ್ನ ಸ್ಕ್ವೇರ್ ಮಾಡ್ತೀವಲ್ವ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇಷ್ಟಾಯಿತು. ನಮಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕಾಗಿರುತ್ತೆ. ಏನಂದರೆ ಪ್ಲಸ್ ಕ್ಯೂ ಅನ್ನೋ ಚಾರ್ಜು ಯಾವಾಗಲೂ ಫೋರ್ಸ್ನ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಅಲ್ವಾ, ಫೋರ್ಸ್ನ ಏನು ಮಾಡ್ತಿರುತ್ತೆ, ಅವೇ ಪುಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಚಾರ್ಜ್ ಈ ಕಡೆ ಡೈರೆಕ್ಷನ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಫೋರ್ಸ್ನ ಟುವರ್ಡ್ಸ್ ಮಾಡುತ್ತೆ. ಹಾಗಾಗಿ ಈ ಮೈನಸ್. ಈಗ ನಮಗೆ ಈ ಪ್ಲಸ್ ಅನ್ನೋದು ಪಿಗೆ ಹತ್ತಿರ ಇರೋದ್ರಿಂದ ಇದರಿಂದ ಬರುವಂಥ ಒಂದು ಫೋರ್ಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಆ್ಯಂಡ್ ಮೈನಸ್ ಕ್ಯೂ ಅನ್ನೋದು ಪಿಗೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪ್ಲಸ್ ಕ್ಯೂಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದರಿಂದ ಬರ್ತಕ್ಕಂಥ ಫೋರ್ಸ್ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಇದರಿಂದ ಫೋರ್ಸ್ ಎಷ್ಟು ಬರುತ್ತೆ ಅಷ್ಟು, ನೆಕ್ಸ್ಟ್ ಇದರಿಂದ ಬರ್ತಿರೋ ಮೈನಸ್ ಮಾಡಿದಾಗ ನಮಗೆ ನೆಟ್ ಫೋರ್ಸ್ ಸಿಗುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಅಲ್ವಾ, ಈ ಪ್ಲಸ್ ಮೈನಸ್ ಈ ನೆಗೆಟಿವ್. ಇಲ್ಲಿ ನೋಡಿ, ಈ ಮೈನಸ್ ಮತ್ತು ಈ ಪ್ಲಸ್ನಲ್ಲಿ 1/4 pi epsilon naught ಇಂಟು ಕ್ಯೂ ಅನ್ನೋದು ಕಾಮನ್ ಇದೆ. ಹಾಗಾಗಿ ನಾನು ಫಸ್ಟಿಗೆ ಡೈರೆಕ್ಟಾಗಿ ಬರ್ಕೋತಿದ್ದೀನಿ. 1/4 pi epsilon naught ಇಂಟು ಕ್ಯೂ ಕಾಮನ್ ತೆಗೆದಿದ್ದೀನಿ. ಫಸ್ಟಿಗೆ ಇಲ್ಲಿ ಪ್ಲಸ್ ಬರೆದಿರೋದಲ್ವ, ಪ್ಲಸ್ಸಲ್ಲಿ ಏನು ಬರುತ್ತೆ, 1/r ಮೈನಸ್ ಎ ಹೋಲ್ ಸ್ಕ್ವಯರ್ ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್. ಇಷ್ಟು ಬರ್ಕೊಂಡ್ವಿ. ನೆಕ್ಸ್ಟ್ ಇಷ್ಟು ಬರ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಈ ನೆಟ್ ಈಸ್ ಈಕ್ವಲ್ ಟು 1/4 pi epsilon naught ಕ್ಯೂ ಇಂಟು ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಏನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಹಾಗಾಗಿ ಆರ್ ಸ್ಕ್ವೇರ್ ಮೈನಸ್ ಬಿ ಜಾಗದಲ್ಲಿ ಅಂದರೆ ಎ ಸ್ಕ್ವೇರ್ ಇಂಟು ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಸ್ಕ್ವೇರ್ ಯಾಕೆ ಬಂತು, ಜಸ್ಟ್ ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಅಂದರೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಇಲ್ಲಿ ಕೂಡ ಏನು ಬರುತ್ತೆ, ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಅಂದರೆ ಇಲ್ಲಿ ಏನು ಮಾಡಿದ್ದೀವಿ, ಎಲ್ ಸಿ ಎಮ್ನ ತೊಗೊಂಡಿದ್ದೀವಿ. ಆರ್ ಪ್ಲಸ್ ಎ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಈ ಕಡೆ ಒಂದು ಜೊತೆ ಮಲ್ಟಿಪ್ಲೈ ಆಗುತ್ತೆ. ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬಿಡ್ಕೊತೀನಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಏನಾಗುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar. ಸಿಮಿಲರ್ಲಿ ಈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅನ್ನೋದು ಒಂದು ಜೊತೆ ಮಲ್ಟಿಪ್ಲೈ ಆಗುತ್ತೆ. ಜಸ್ಟ್ ಒಂದು ಜೊತೆ ಮಲ್ಟಿಪ್ಲೈ ಆಗುತ್ತಾ, ಇಲ್ಲ, ಇಲ್ಲಿ ಮೈನಸ್ ಇದೆಯಲ್ವಾ, ಮೈನಸ್ ಜೊತೆ ಕೂಡ ಮಲ್ಟಿಪ್ಲೈ ಆಗುತ್ತೆ. ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ar. ಬಟ್ ಈ ಮೈನಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಹಾಗಾಗಿ ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 2ar ಇಷ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಇಷ್ಟಾದಮೇಲೆ ಇಲ್ಲಿ ಆರ್ ಸ್ಕ್ವೇರ್ ಮತ್ತು ಮೈನಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎ ಸ್ಕ್ವೇರ್ ಮತ್ತು ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 1/4 pi epsilon naught ಕ್ಯೂ ಇಂಟು 2ar ಪ್ಲಸ್ 2ar 4ar ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ 4ನ ನಾವು 2 ಇಂಟು 2 ಅಂತ ಬರಿಬೋದಲ್ವಾ, 1/4 pi epsilon naught ಕ್ಯೂ ಇಂಟು 2ar ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಪ್ಲೈಸ್ 1/4 pi epsilon naught. ಇಲ್ಲಿ ಕ್ಯೂ ಇಂಟು 2a ಇಸ್ ಈಕ್ವಲ್ ಟು ಏನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಕ್ಯೂ ಇಂಟು 2a ಅದನ್ನ ಕನ್ಸಿಡರ್ ಮಾಡ್ತೀನಿ. ಪಿ ಕ್ಯೂ 2a ಕನ್ಸಿಡರ್ ಮಾಡಿದೆ, Q2a ಕನ್ಸಿಡರ್ ಮಾಡಿದೆ, ಏನಾಯಿತು, ಪಿ ಬಂತು. ನೆಕ್ಸ್ಟ್ ಉಳಿದಿರೋದೇನು 2r ಅಲ್ವಾ, 2r ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ರೀಸನ್ ಬರ್ತೀನಿ, ಬಿಕಾಸ್ ಪಿ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a.
ಇವಾಗ ಇಷ್ಟು ಆಲ್ಮೋಸ್ಟ್ ನಾವು ಡಿರೈವೇಷನ್ ಡನ್ ಆಗಿದೆ. ಫಾರ್ ಅ ಶಾರ್ಟ್ ಡೈಪೋಲ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಏನಿರುತ್ತೆ ಕಮ್ಮಿ ಇರುತ್ತೆ. ಹಾಗಾಗಿ 1/4πε0 ಫಾರ್ ಅ ಶಾರ್ಟ್ ಡೈಪೋಲ್ r² - a² ಈಸ್ ಸಿಮಿಲರ್ ಟು r², ಬಿಕಾಸ್ ಎ ಅನ್ನೋದು ವೆರಿ ಮಚ್ ಲೆಸ್ ಇರುತ್ತೆ, ತುಂಬಾ ಕಮ್ಮಿ ಇರುತ್ತೆ ಎನ ವ್ಯಾಲ್ಯೂ. ಹಾಗಾಗಿ r² - a² ಇಸ್ ಈಕ್ವಲ್ ಟು ಸಿಮಿಲರ್ಲಿ ಇಸ್ ಈಕ್ವಲ್ ಟು r². ಸಿಮಿಲರ್ಲಿ ಅನ್ನೋದಕ್ಕಿಂತ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು r². ಹಾಗಾಗಿ ಈ r² - a² ಜಾಗದಲ್ಲಿ ನಾನು r² ಅಂತ ಬರ್ಕೋಬೋದು. 2πr r² ಅಂತ ಬರ್ಕೊಂಡಾಗ r² ಹೋಲ್ ಸ್ಕ್ವೇರ್ 2 × 2 4 ಆಗುತ್ತೆ. 1/4πε0 2πr × r⁴. r ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು r ಕ್ಯಾನ್ಸಲ್ ಆಗಿ ಏನಾಗುತ್ತೆ r³ ಆಗುತ್ತೆ ಅಲ್ವಾ. ದಿಸ್ ಈಸ್ ಅವರ್ ಫೈನಲ್ ಎಕ್ಸ್ಪ್ರೆಷನ್ 1/4πε0 2p/r³. net electric field is equal to 1/4πε0 2p × r³. ಹೋಪ್ ದಿಸ್ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಇಫ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.